ಗಂಡ ಹೆಂಡತಿಯ ಜಗಳಕ್ಕೆ ಮಗು ಬಲಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ಮಾಜಿ ಪತಿಯ ಜೊತೆ ಜಗಳದಿಂದ ಮಗುವನ್ನ ಕೊಂದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಗುವನ್ನ ನೋಡೋದಕ್ಕೆ ಮಾಜಿ ಪತಿಗೆ ಕೋರ್ಟ್ ಅವಕಾಶವನ್ನ ಕಟ್ಟಿರುತ್ತೆ. ಇದೇ ಕಾರಣಕ್ಕೆ ಸುಚನಾ ಸೇಠ ಬೇಸರಗೊಂಡಿದ್ರು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿಯೇ ಮಗುವನ್ನ ಸುಚನಾ ಸೇಠ್ ಕೊಂದಿರುವ ಬಗ್ಗೆ ಶಂಕೆ ಮೂಡ್ತಾ ಇದೆ. ಉತ್ತರ ಗೋವಾ ಕ್ಯಾಂಡೋಲಿಮ್ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ತಾಯಿಯೊಬ್ಳು 4 ವರ್ಷದ ಮಗುವನ್ನ ಕೊಂದಿರುವಂತಹ ಘಟನೆ ನಡೆಯುತ್ತೆ. ನಂತರ ಆ ಮಗುವಿನ ಶವವನ್ನ ಅವರು ತುಂಬಿಕೊಂಡು ಬ್ಯಾಗ್ನಲ್ಲಿ ಇಟ್ಕೊಂಡು ಚಿತ್ರದುರ್ಗಕ್ಕೆ ಬರ್ತಾ ಇರ್ತಾರೆ. ಈ ವೇಳೆ ಮಾಹಿತಿ ತಿಳಿದು ಅಂದ್ರೆ ಅಲ್ಲಿನ ಭದ್ರತಾ ಸಿಬ್ಬಂದಿ ಈ ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾರೆ. ನಂತರ ಗೋವಾ ಪೊಲೀಸರು ಚಿತ್ರದುರ್ಗದ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅವರು ಸದ್ಯ ವಶಕ್ಕೆ ಪಡೆದು ಗೋವಾ ಪೊಲೀಸರಿಗೆ ತಾಯಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಸದ್ಯ ಇದೇ ವಿಚಾರವಾಗಿ ಪತಿ ಪತ್ನಿಯ ಕಲಹದ ನಡುವೆ ಮಗು ಬಲಿಯಾಯ್ತಾ ಅನ್ನುವಂತಹ ಅನುಮಾನ ಸದ್ಯ ಮೂಡ್ತಾ ಇದೆ. ಸದ್ಯ ತಾಯಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಉತ್ತರದ ಗೋವಾ ಕ್ಯಾಂಡೋಲಿಮ್ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ತಾಯಿಯೊಬ್ಬರು ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿಯನ್ನ ನಡೆಸಿದಂತಹ ಸುಚನಾ ಅನ್ನೋರು ತಮ್ಮ 4 ವರ್ಷದ ಮಗುವನ್ನ ಕೊಂದು ಆ ಮಗುವನ್ನ ಬ್ಯಾಗ್ನಲ್ಲಿ ಇರಿಸಿಕೊಂಡು ಅವರು ಚಿತ್ರದುರ್ಗದತ್ತ ಹೊರಡ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲಿನ ಭದ್ರತಾ ಸಿಬ್ಬಂದಿ ಅಂದ್ರೆ ರೂಮ್ಗೆ ತೆರಳಿದಾಗ ಈ ವಿಷಯ ಅವರಿಗೆ ಬಹಿರಂಗವಾಗುತ್ತೆ. ನಂತರ ಅವರು ಗೋವಾ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಗೋವಾ ಪೊಲೀಸರು ಆಕೆಯ ಜಾಡನ್ನ ಹಿಡಿದು ಚಿತ್ರದುರ್ಗದ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ಸದ್ಯ ಚಿತ್ರದುರ್ಗ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ನಂತರ ಗೋವಾ ಪೊಲೀಸರಿಗೆ ತಾಯಿಯನ್ನ ಹಸ್ತಾಂತರ ಮಾಡ್ತಾರೆ. ಸದ್ಯ ವಿಚಾರಣೆ ನಡೆಸ್ತಾ ಇದ್ದು ಗಂಡ ಹೆಂಡತಿಯ ಮನಸ್ತಾಪದಿಂದ ಮಗು ಬಲಿಯಾಯ್ತಾ ಅನ್ನುವಂತಹ ಅನುಮಾನ ಸದ್ಯ ವ್ಯಕ್ತವಾಗ್ತಾ ಇರೋದು. ಗಂಡ ಹೆಂಡತಿ ದೂರ ಆಗಿರ್ತಾರೆ. ಕೋರ್ಟ್ ಮಗುವನ್ನ ನೋಡೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಇದರಿಂದ ಬೇಸತ್ತು ತಾಯಿ ಆ ಮಗುವನ್ನ ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದ ಕಡೆ ಬರ್ತಾ ಇರ್ತಾರೆ. ಈ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಗೋವಾ ಪೊಲೀಸರು ಐಮಂಗಲ ಪೊಲೀಸರು ಅಂದ್ರೆ ಚಿತ್ರದುರ್ಗದ ಐಮಂಗಲ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದರಂತೆ ತಡರಾತ್ರಿ ಐಮಂಗಲ ಪೊಲೀಸರು ಆರೋಪಿ ಸುಚನಾ ಸೇಠರನ್ನ ಬಂಧಿಸಿ ಗೋವಾ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ವಿಚಾರಣೆ ನಡೀತಾ ಇದೆ. ಈ ವೇಳೆ ಈ ರೀತಿ ಆಗಿರಬಹುದಾ ಅನ್ನುವಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ, ದೂರ ಆಗಿರ್ತಾರೆ, ಮಗು ತಾಯಿ ಬಳಿ ಇರುತ್ತೆ, ತಂದೆ ಮಗುವನ್ನ ನೋಡೋದಕ್ಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿರುತ್ತೆ. ಹೀಗಾಗಿ ಇದರಿಂದ ಬೇಸತ್ತಂತಹ ತಾಯಿ ಮಗುವನ್ನ ಕೊಂದಿದ್ದಾರೆ ಅನ್ನುವಂತಹ ಶಂಕೆ ಈಗ ವಿಚಾರಣೆ ವೇಳೆ ಬಹಿರಂಗ ಆಗ್ತಾ ಇರೋದು. ಬೇಸರಗೊಂಡಿದ್ರ ಅಂದ್ರೆ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದಂತಹ ಸುಚನಾ ಸೇಠ ಮಗುವನ್ನ ಕೊಂದಿದ್ದಾರೆ ಅಂತ ಅನುಮಾನ ಮೂಡ್ತಾ ಇದೆ. ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ನಡೆಸ್ತಾ ಇರ್ತಾರೆ ಸುಚನಾ ಸೇಠ್ ಅನ್ನೋರು. ಆದರೆ ಅವರು ತಮ್ಮ ಪತಿ ಜೊತೆ ಅಂದ್ರೆ ಭಿನ್ನಾಭಿಪ್ರಾಯ ವ್ಯಕ್ತವಾಗಿ ಗಂಡ ಹೆಂಡತಿ ದೂರ ಆಗಿರ್ತಾರೆ. ಆದರೆ ಅವರ ಮಗು 4 ವರ್ಷದ ಮಗು ತಾಯಿ ಬಳಿನೇ ಇರುತ್ತೆ. ಈ ಸಂಬಂಧ ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ, ತಂದೆನ ಮಗು ನೋಡಬಹುದು ಅಂತ. ಇದರಿಂದ ಬೇಸತ್ತು ಮಗುವನ್ನ ಕೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಷ್ಣು ಪ್ರಸಾದ್, ಈಗ ಮಗುವನ್ನ ತಾಯಿ ಕೊಂದಿದ್ದಾರೆ, ಮೇಲ್ನೋಟಕ್ಕೆ ಮಗುವನ್ನ ತಂದೆ ನೋಡೋದಕ್ಕೆ ಕೋರ್ಟ್ ಅವಕಾಶ ಕೊಟ್ಟಿರೋದಕ್ಕೆ ಈ ರೀತಿಯ ಕೊಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಅರ್ಪಿತಾ, ಏನಂತಂದ್ರೆ ಈ ಒಂದು ಪ್ರಕರಣ ಏನಿದೆ ಇದು ಬೇರೆ ಬೇರೆ ಆಯಾಮದಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸುವಂತಹ ಕೆಲಸವನ್ನ ಅಲ್ಲಿರುವಂತಹ ಪೊಲೀಸರು ಮಾಡ್ತಿರುವಂಥದ್ದು. ಮೊದಲನೇದಾಗಿ ಈಕೆ ಈಗ ಕಳೆದ ಜನವರಿ 6ನೇ ತಾರೀಕು ಇಲ್ಲಿಂದ ಹೋಗಿರುವಂಥದ್ದು. ಅದಾದ ಬಳಿಕ 6ನೇ ತಾರೀಕು ಈ ಹೋಟೆಲ್ನಲ್ಲಿ ಅಪಾರ್ಟ್ಮೆಂಟ್ ಅಂದರೆ ಏನು ಅದರಲ್ಲೂ ಪ್ರಮುಖವಾಗಿ ಏನು ಸಪ್ರೇಟಾಗಿ ಅಪಾರ್ಟ್ಮೆಂಟಲ್ಲಿ ಒಂದು ಸಪ್ರೇಟ್ ಫ್ಲಾಟ್ ಇರುವ ಥರ ಹೋಟೆಲ್ನ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜನವರಿ 6ನೇ ತಾರೀಕು ಅಲ್ಲಿ ಚೆಕ್ ಇನ್ ಆಗ್ತಾರೆ. ಆದರೆ ಇವರು ಮಂಡೇ ಸೋಮವಾರ ಏಕಾಏಕಿ ಬೆಳಗಿನ ಜಾವ ದಿಢೀರ್ನೇ ಚೆಕ್ ಔಟ್ ಆಗುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ಯಾವ ರೀಸನ್ಗೆ ಅನ್ನೋದು ಕೂಡ ಕ್ಲಾರಿಟಿ ಕೊಡೋದಿಲ್ಲ. ಯಾಕಂತಂದರೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಗುವನ್ನು ಕರ್ಕೊಂಡು ಒಳಗಡೆ ಹೋದಂಥವ್ರು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕೇವಲ ಇವರೊಬ್ಬರೇ ಚೆಕ್ಔಟ್ ಆಗಿ ಹೊರ ಬರ್ತಾರೆ. ಆದರೆ ಆ ಕ್ಷಣದಲ್ಲಿ ಅದು ಯಾವುದನ್ನು ಕೂಡ ಗಮನಿಸಿದಿರೋದಿಲ್ಲ. ಆದರೆ ಹೋಟೆಲ್ ಸಿಬ್ಬಂದಿ ಚೆಕ್ಔಟ್ ಆದಂತಹ ಬಳಿಕ ಒಳಗಡೆ ಹೋಟೆಲ್ ರೂಮ್ನ ಪರಿಶೀಲನೆ ಒಳಗಡೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬ್ಲಡ್ ಸ್ಟೇನ್ಸು ಅಂದರೆ ರಕ್ತದ ಕಣಗಳು ಬಿದ್ದಿರೋದನ್ನು ಗಮನಿಸುವಂತಹ ಅದರ ಸಿಬ್ಬಂದಿ ಪೊಲೀಸರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ ಪೊಲೀಸರು ಒಂದಷ್ಟು ಸಸ್ಪೆಕ್ಟ್ ಮಾಡೋದೇನಂತಂದರೆ ಇಲ್ಲೇನೋ ಆಗಿದೆ ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಆದರೆ ಯಾರು ಕೊಂದಿದ್ದಾರೆ ಅನ್ನೋ ಕ್ಲಾರಿಟಿ ಸಿಗೋದಿಲ್ಲ. ಯಾವಾಗ ಅವರು ಹೊರಗಡೆ ಹೋಗಿದ್ರು ಆ CCTVಯನ್ನು ಚೆಕ್ ಮಾಡುವಂಥ ಕೆಲಸವನ್ನು
ಲೋಕಲ್ ಪೊಲೀಸರು ಮಾಡ್ತಾರೆ. ಅದ್ರಲ್ಲಿ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ನಾಯ್ಕ ಅವರು ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಆ ಮಗು ನಾಪತ್ತೆ ಆಗಿರೋದು ಫೈಂಡ್ ಔಟ್ ಆಗುತ್ತೆ. ಅಂದರೆ ಕೆಲವೊಂದು ಕಡೆ ಮಗುವನ್ನು ಕೊಂದಿರುವಂಥ ಸಾಧ್ಯತೆಗಳಿದೆ. ಯಾಕಂತಂದರೆ ಒಳಗಡೆ ಬರಬೇಕಾದ್ರೆ ತಾಯಿ ಮಗು ಬಂದಿದ್ರು, ಹೊರಗಡೆ ಹೋಗ್ಬೇಕಾದ್ರೆ ಕೇವಲ ಆಕೆ ಮಾತ್ರ ಹೋಗಿರುವಂಥದ್ದು ಪತ್ತೆ ಆಗುತ್ತೆ. ಇದರ ಆಧಾರದ ಮೇರೆಗೆ ಪೊಲೀಸರು ಅವರ ನಂಬರ್ನ CDR ಅನಾಲಿಸಿಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವರು ಒಂದು ಕ್ಯಾಬ್ ಬುಕ್ ಮಾಡೋದು ಕೂಡ ಕ್ಲಾರಿಫೈ ಸಿಗುತ್ತೆ. ಆ ಕ್ಯಾಬ್ ಡ್ರೈವರ್ನ ಕನೆಕ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆದರೆ ಕ್ಯಾಬ್ ಡ್ರೈವರ್ ಜೊತೆ ಪೊಲೀಸರು ಮಾತುಕತೆ ನಡೆಸಿರುವಂಥ ಅಂಶವನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಸೂಚನೆಗೆ ಗಮನಕ್ಕೆ ತರದಂತೆ ನೋಡ್ಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಟೀಮ್ ಮಾಡುತ್ತೆ. ಅದಾದ ನಂತರ ಅವರು ಯಾವ ರೂಟಲ್ಲಿ ಓಡುತ್ತೆ ಅಂತಾಗ ಬೆಂಗಳೂರಿಗೆ ಅವರು ಅದು ಬುಕ್ ಮಾಡ್ಕೊಂಡಿರೋದು ಕ್ಯಾಬ್ ಕನ್ಫರ್ಮ್ ಆಗುತ್ತೆ. ಅದಾದ ಬಳಿಕ ಚಿತ್ರದುರ್ಗ ಮಾರ್ಗವಾಗಿ ಬರುವಂಥ ಸಂದರ್ಭದಲ್ಲಿ ಒಂದು ಕಡೆ ಕ್ಲಾರಿಫೈ ಮಾಡೋದು ಅಂತಂದರೆ ಆ ಮಗು ಏನೋ ಆಗಿರೋ ಸಾಧ್ಯತೆ ಇರುವಂಥದ್ದನ್ನು ಕನ್ಫರ್ಮ್ ಮಾಡ್ತಾರೆ. ಮತ್ತು ಆ ಮಗು ಬಗ್ಗೆಯೂ ಕೂಡ ಕ್ಯಾಬ್ ಡ್ರೈವರ್ ಜೊತೆ ಜನರಲ್ ಆಗಿ ಆಕೆ ಬಳಿ ಮಾತನಾಡೋದಕ್ಕೆ ಹೇಳ್ತಾರೆ. ಮಾತನಾಡಿದಂಥ ಸಂದರ್ಭದಲ್ಲಿ ಮಗುವನ್ನು ತನ್ನ ಸ್ನೇಹಿತರ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಅಂತೇಳಿ ಆಕೆ ಹೇಳುವಂಥ ಕೆಲಸವನ್ನು ಮಾಡ್ತಾಳೆ. ಅದನ್ನು ಕೂಡ ಪೊಲೀಸರು ಯಾವ ಜಾಗದಲ್ಲಿ ಬಿಟ್ಟಿದ್ದಾರೆ ಅಂತ ಚೆಕ್ ಮಾಡಿದಾಗ ಅದು ಫೇಕ್ ಅಡ್ರೆಸ್ ಕೊಟ್ಟಿರೋದು ಕೂಡ ಕ್ಲಾರಿಫೈ ಆಗುತ್ತೆ. ಹೀಗಾಗಿ ಪೊಲೀಸರಿಗೆ ಡೌಟ್ ಬರೋದೇನೆ ಅಂತಂದರೆ ಆ ಮಗುವಿಗೆ ಏನೋ ಮಾಡಿದ್ದಾರೆ ಅನ್ನುವ ಸಾಧ್ಯತೆಗಳಿದೆ ಅಂತ ಶಂಕೆ ಮೇರೆಗೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗುವಂತೆ ಅಲ್ಲಿರುವಂತಹ ಡ್ರೈವರ್ಗೆ ಹೇಳುವಂಥ ಕೆಲಸ ಮಾಡ್ತಾರೆ. ಡ್ರೈವರ್ಸ್ ಇದೆ ಎಲ್ಲರೂ ಪ್ರಮುಖವಾಗಿ ಐಮಂಗಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿರುವ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಮಗುವಿನ ಡೆಡ್ ಬಾಡಿ ಆಕೆಯ ಬ್ಯಾಗ್ನಲ್ಲಿ ಪತ್ತೆ ಆಗುವಂಥದ್ದು. ಅಂದರೆ ಆಕೆ ಮಗುವನ್ನು ಕೊಂದು ಬ್ಯಾಗ್ನಲ್ಲಿ ಹಾಕ್ಕೊಂಡು ಬೆಂಗಳೂರಿಗೆ ತಗೊಂಡು ಬರ್ತಾ ಇದ್ರು ಅನ್ನೋಂಥದ್ದು ಈಗ ಅಲ್ಲಿಗೆ ತನಿಖೆ ವೇಳೆಯಲ್ಲಿ ಕನ್ಫರ್ಮ್ ಆಗುತ್ತೆ. ಈ ಮಾಹಿತಿನ ಆಧರಿಸಿದಂಥ ಅಲ್ಲಿನ ಲೋಕಲ್ ಪೊಲೀಸರು ಈಗ ಬಂದು ಪರಿಶೀಲನೆ ನಡೆಸುವಂಥ ಸಂದರ್ಭದಲ್ಲಿ ವಿವಿಧ ಆಯಾಮದಲ್ಲಿ ತನಿಖೆ ನಡೆಸಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಈಕೆ ಕೊಂದಿದ್ದಾರೆ ಅಂತ. ಯಾಕಂತಂದರೆ ಇವರು ತುಂಬಾ ಬ್ರಿಲಿಯಂಟ್ ಆಗಿರುವಂಥ ಅದ್ರ ಪ್ರಮುಖವಾಗಿ ಮೈಂಡ್ಫುಲ್ AI ಒಂದು ಕಂಪ್ನಿಯನ್ನು ಈಗಾಗಲೇ ಲ್ಯಾಬನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.